ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಪ್ರತಿಷ್ಠಿತ ಕಾಲೇಜಾದ ಕೆಎಲ್ಇ ಸ್ವತಂತ್ರ ಪದವಿಪೂರ್ವ ಕಾಲೇಜಿನಲ್ಲಿ ದಿನಾಂಕ ನವೆಂಬರ್ 21, 2024 ರಿಂದ ನವೆಂಬರ್ 22, 2024 ರವರೆಗೆ 2 ದಿನಗಳ ಕಾಲ ಅಂತರ್ ಕಾಲೇಜು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮನೋಜ್ ಕುಮಾರ್ ಕೊಳ್ಳ ಅವರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಆಡಳಿತ ಮಂಡಳಿಯ ಸದಸ್ಯರಾದ ಗೌರವಾನ್ವಿತ ಶ್ರೀ ಮಹಾಂತೇಶ ಎಂ ಕವಟಗಿ ಮಠ್ ವಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಶ್ರೀ ಎಸ್.ಐ. ಮುನವಳ್ಳಿ ಹಾಗೂ ಶ್ರೀ ಜೆ.ಎಂ. ಮುನವಳ್ಳಿ ಮತ್ತು ಕೆಎಲ್ಇ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಲ್ಲಿಕಾರ್ಜುನಯ್ಯ ಅವರುಗಳು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಉಸ್ತುವಾರಿಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಾಯಿ ಕರುಣಾಕರ ರೆಡ್ಡಿ ಅವರು ವಹಿಸಿದ್ದಾರೆ. 2 ದಿನದ ಬೃಹತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದು, ಕಾರ್ಯಕ್ರಮದಲ್ಲಿ ಮೊದಲ ದಿನ ವಿಜ್ಞಾನ ವಿಭಾಗದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 10 ಹಲವು ರೀತಿಯ ವಿಭಿನ್ನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ವಾಣಿಜ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ಪ್ರಾಡಕ್ಟ್ ಲಾಂಚ್, ಪ್ರಬಂಧ ರಚನೆ, ಮಾಡೆಲ್ ಪ್ರೆಸೆಂಟೇಷನ್ ರೀತಿಯ ಆಕರ್ಷಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 2ನೇ ದಿನದ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಉತ್ಸವ ಎನ್ನುವ ವಿಭಿನ್ನ ಆಲೋಚನೆಯ ಮುಖಾಂತರ ವೇದಿಕೆ ಮೇಲೆ ನೃತ್ಯ, ಭಾವಗೀತೆ, ಜನಪದ ಗೀತೆ, ಹಾಡುಗಾರಿಕೆ, ವಾದ್ಯ ನುಡಿಸುವಿಕೆ, ನಟನೆ, ಚಿತ್ರಕಲೆ, ಫೇಸ್ ಪೇಂಟಿಂಗ್, ರಂಗೋಲಿ, ಮೆಹಂದಿ ಹಾಗೂ ಪೆನ್ಸಿಲ್ ಸ್ಕೆಚ್ ನಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಂಸ್ಥೆ ಸಹಕಾರಿಯಾಗಿ ನಿಂತಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ. 21ನೇ ಶತಮಾನ ಭಾರತೀಯರ ಶತಮಾನ ಅಂತೇಳಿ ಎಪಿಜೆ ಅಬ್ದುಲ್ ಕಲಾಂ ಹೇಳಿದ್ದಾರೆ. ವಿಶ್ವ ಗುರು ಆಗ್ತಕ್ಕಂಥ ಭಾರತ ಅತಿ ಹೆಚ್ಚು ಯುವಕರನ್ನ ಯುವತಿಯರನ್ನು ಹೊಂದಿರತಕ್ಕಂಥ ದೇಶ ಭಾರತ. ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಾಗ ಇಟ್ ಬಿಕಮ್ಸ್ ಅ ಹ್ಯೂಮನ್ ರಿಸೋರ್ಸ್. ಇಂಥ ಬದಲಾವಣೆಯ ಸಂದರ್ಭದಲ್ಲಿರ್ತಕ್ಕಂಥ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು. ಅವರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಸ್ತಾರ 2K24 ಅನ್ನು ಆಯೋಜನೆ ಮಾಡಲಾಗಿದೆ. ಜನ್ಮತಃ ನಾವು ಬಡವರಾಗಿ ಹುಟ್ಟಿರಬಹುದು, ಜನ್ಮತಃ ನಮ್ಮ ತಾಯಿ ತಂದೆ ಕೂಲಿಯನ್ನು ಮಾಡ್ತಾ ಇರಬಹುದು, ಆದರೆ ನಿರಂತರ ಸಾಧನೆ ಮತ್ತು ಪರಿಶ್ರಮ ನಮ್ಮನ್ನು ಬಹಳ ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಇದೆ. ನಾನು ಬಹಳ ಸರ್ತಿ ಇದನ್ನ ವಿಷಯವನ್ನ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ. ಮೊನ್ನೆ ದಿನ ನಮ್ಮಲ್ಲಿ ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಾಸ್ ದ ಚೀಫ್ ಗೆಸ್ಟ್ ಆಫ್ ದಿ ಫಂಕ್ಷನ್. Then when I was discussing with him, so the poor students comes to our institution, their parents background ನಾವು ನೋಡಿದರೆ ಬಹಳಷ್ಟು ಜನ ಅವರು ತಾಯಿ ತಂದೆ ಆಟೋ ಡ್ರೈವರ್ ಆಗಿರ್ತಾರೆ ಅಥವಾ ಟ್ರಕ್ ಡ್ರೈವರ್ ಆಗಿರ್ತಾರೆ, BBMPಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕಾಯಿಪಲ್ಯ ಮಾರ್ತಾ ಇರ್ತಾರೆ ಅವ್ರ ತಾಯಿ ಅಂತ ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದರು, ಮಾಂತೇಶ್ ಅವರೇ, ನನ್ನ ತಂದೆಯೂ ಸಹಿತ ಒಬ್ಬ ಟ್ರಕ್ ಡ್ರೈವರ್ ಆಗೇ ಇದ್ದವರು, ನಾನು ಪರಿಶ್ರಮ ಮಾಡಿ ನಾನು IPS ಆಗಿದ್ದೇನೆ ಅಂತಕ್ಕಂಥ ಮಾತನ್ನ ಭೀಮಾಶಂಕರ್ ಗುಳೆ IPS ಅವರು ಹೇಳಿದಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, APJ ಅಬ್ದುಲ್ ಕಲಾಂ ಹುಟ್ಟಿದ್ದು ರಾಮೇಶ್ವರ ಹತ್ರ ಇರ್ತಕ್ಕಂಥ ಅತ್ಯಂತ ಸಣ್ಣ ಗ್ರಾಮದಲ್ಲಿ. ಅವ್ರ ತಂದೆ ಅತ್ಯಂತ ಸ್ವಲ್ಪ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು. ಕಲಾಂ ಅವರು ಸಹಿತ 8ನೇ ಎತ್ತಲಿದ್ದಾಗ ರಾಮೇಶ್ವರಕ್ಕೆ ಬರ್ತಕ್ಕಂಥ ಟ್ರೈನ್ನಿಂದ ಬರ್ತಕ್ಕಂಥ ದಿನಪತ್ರಿಕೆಗಳನ್ನ ಮನೆ ಮನೆಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದವರು APJ ಅಬ್ದುಲ್ ಕಲಾಂ ಅವರು. ಇಂಥ ಒಬ್ಬ ಸಾಮಾನ್ಯ ಬಾಲಕ ಈ ದೇಶದ ರಾಷ್ಟ್ರಪತಿ ಆಗಿದ್ದು, ಸ್ಪೇಸ್ ಸೈಂಟಿಸ್ಟ್ ಆಗಿದ್ದು,
ಅವರ ನಿರಂತರ ಪರಿಶ್ರಮ ಮತ್ತು ಸಾಧನೆಯಿಂದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರಗಳು. KLE ಸಂಸ್ಥೆಯ KLE ಇಂಡಿಪೆಂಡೆಂಟ್ PU ಕಾಲೇಜಿನ ಈ ಒಂದು ಸುಂದರ ಸಭಾಂಗಣದಲ್ಲಿ ನಾನು ಇವತ್ತು ಉಪಸ್ಥಿತಿ ಇದ್ದಿದ್ದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂದರೆ KLE ಸಂಸ್ಥೆ ಹೆಸರು ಕೇಳಿದರೆ ವಿಶೇಷವಾಗಿ ಈ ನಾರ್ತ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಸಮೂಹಕ್ಕೆ, ಅಲ್ಲಿನ ಒಂದು ಈ ಏನು ವಿದ್ಯಾವಂತರಿದ್ದಾರೆ ಅವರಿಗೆ KLE ಸಂಸ್ಥೆ ತುಂಬ ಹತ್ತಿರದಂಥ ಒಂದು ಸಂಬಂಧ ಇರುತ್ತೆ. ಯಾಕಂದರೆ ಸಪ್ತ ಋಷಿಗಳ ಒಂದು ಪ್ರಯತ್ನದಿಂದಾಗಿ ಇವತ್ತು KLE ಸಂಸ್ಥೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬಹಳ ತನ್ನದಾದಂಥ ಒಂದು ವ್ಯಾಪ್ತಿಯನ್ನು ಪಡೆದುಕೊಂಡು ಎಜುಕೇಷನ್ ಫೀಲ್ಡಲ್ಲಿ ಬಹಳ ಹೆಸರುವಾಸಿಯಾಗಿದೆ. ಬೇರೆ ದೇಶದಲ್ಲಿ ಕೂಡ KLE ಸಂಸ್ಥೆಯ ಕೆಲವು ಈಗಾಗಲೇ ಏನಪ್ಪ ಅಂದರೆ ಅಂಗಸಂಸ್ಥೆಗಳು ಅಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ಪ್ರಾರಂಭಿಸಿವೆ. ಅಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಈ ಒಂದು PU ಕಾಲೇಜಲ್ಲಿ ವಿದ್ಯಾ ವಿಸ್ತಾರ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಒಂದು ಸಂಸ್ಥೆಯ ಮತ್ತು ಈ ಬೆಂಗಳೂರಿನ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾದಂಥ ಮತ್ತು KLE ಸಂಸ್ಥೆಯ ಡೈರೆಕ್ಟರ್ ಆದಂಥ ಶ್ರೀ ಮಹಾಂತೇಶ್ ಕೆ ಕವಲ್ಗಿಮಠ್ ಸಾಹೇಬ್ರೆ, ಡಾಕ್ಟರ್ JM ಮಲ್ಲಿಕಾರ್ಜುನಯ್ಯ ಪ್ರಿನ್ಸಿಪಲ್ರು, ಲಾ ಕಾಲೇಜ್ ಮಲ್ಲಿಕಾರ್ಜುನರೇ, ಈ ಕಾಲೇಜಿನ ಪ್ರಾಚಾರ್ಯರಂಥ ಕರುಣಾಕರ್ ರೆಡ್ಡಿಯವರೇ, ಮತ್ತು ಇಲ್ಲಿ ನಡೆದಂಥ ಎಲ್ಲ ಈ KLE PU ಕಾಲೇಜಿನ ಅಧ್ಯಾಪಕ ಪ್ರಾಧ್ಯಾಪಕ ವರ್ಗದವರೇ, ಸಿಬ್ಬಂದಿ ವರ್ಗದವರೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂಥ ವಿದ್ಯಾರ್ಥಿನಿಯರು, ತಮಗೆ ಈ ಒಂದು ವಿದ್ಯಾ ವಿಸ್ತಾರ 2K24 ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಬಹಳ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ತಾವು ಇವತ್ತು ಈ ಒಂದು ಹಬ್ಬ, KLE ಹಬ್ಬನೇ ಅನ್ಬೋದು ನಾವು, ವಿದ್ಯಾ ವಿಸ್ತಾರ ಹಬ್ಬ, ಅದನ್ನು ಆಚರಣೆ ಮಾಡಲಿಕ್ಕೆ 2 ದಿವಸಗಳ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ನಮ್ಮ ಮಹಾಂತೇಶ್ ಕವಲ್ಗಿಮಠ್ ಸಾಹೇಬ್ ಹೇಳ್ತಾ ಇದ್ರು, ಇದು ಪ್ರತಿ ವರ್ಷ ಇದು ನಡೀತಕ್ಕಂಥ ಒಂದು ಇವೆಂಟು. ಕ್ರೈಸ್ಟ್ ಕಾಲೇಜ್, ಐ ಥಿಂಕ್ ಸಮ್ ಕಾಲೇಜ್ ಸ್ಟೂಡೆಂಟ್ಸ್ have participated in that competitions also. More than 1,500 students have participated all across Bangalore city. ಅಲ್ಲೇನಪ್ಪ ಅಂದರೆ ಬೇರೆ ಬೇರೆ ನಮ್ಮ ರೆಗ್ಯುಲರ್ ಕಾಂಪಿಟೇಷನ್ಸ್ ನಡೀತಾ ಇರ್ತವೆ. ಆ ಕಾಂಪಿಟೇಷನ್ಸ್ ಜೊತೆಗೆ ಇಂಥ ಕಾಲೇಜ್ನಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಈ ವಿಜ್ಞಾನ ವಿಭಾಗದಲ್ಲಿ ನಡ್ತಕ್ಕಂಥ ಎಕ್ಸಿಬಿಷನ್ಸ್ ಇರ್ಬೋದು ಅಥವಾ ಕಾಮರ್ಸ್ ವಿಭಾಗದಲ್ಲಿ ನಡ್ತಕ್ಕಂಥ ಕೆಲವು ವಿಶೇಷವಾದಂಥ ನಿಮ್ಮ ಕಾಂಪಿಟೇಷನ್ಸ್ ಇದೆ. ಮುಖ್ಯವಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿರ್ತಕ್ಕಂಥ ನಿಮ್ಮ ಪ್ರತಿಭೆಗಳಿದೆ, ಅದನ್ನು ಅನಾವರಣಗೊಳಿಸಲಿಕ್ಕೆ ನೀವು ವೇದಿಕೆಯನ್ನು ರೂಪಿಸ್ಕೊಡ್ತೀರಿ. ನಿಜವಾಗ್ಲೂ ಇದು ತುಂಬ ಶ್ಲಾಘನೀಯ ವಿಚಾರ. ವಿಶೇಷವಾಗಿ ಪ್ರಾಡಕ್ಟ್ ಲಾಂಚ್, ಮಾನ್ಯ ಕವಲ್ಗಿಮಠ್ ಸಾಹೇಬ್ ಹೇಳ್ತಾ ಇದ್ರು, ಪ್ರಾಡಕ್ಟ್ ಲಾಂಚ್ ಅಂತಕ್ಕಂಥ ಕಾರ್ಯಕ್ರಮ, ಇದು ಒಂದು ಮಕ್ಕಳಿರ್ತಕ್ಕಂಥ ಏನು ಪ್ರಾಡಕ್ಟ್, ತಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಏನಪ್ಪ ಅಂದರೆ ಹೊರಹೊಮ್ಮಲಿಕ್ಕೆ, ಮತ್ತು ವಿಶೇಷವಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡ್ಬಿಟ್ಟೆ. ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಸ್ಟೇಜಲ್ಲಿ +2 ಸ್ಟೇಜಲ್ಲಿ ಮಕ್ಕಳಲ್ಲಿ ಭಾಳ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅವರಲ್ಲಿ. ಅದನ್ನೇನಪ್ಪ ಅಂದರೆ ಬಹುಶಃ ಅವರಿಗೆ ವೇದಿಕೆ ಸಿಕ್ಕಿರಲ್ಲ ಬೇರೆ ಬೇರೆ ಕಡೆ, ಆದರೆ KLE PU ಕಾಲೇಜ್ನಲ್ಲಿ ಇಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಅದು ಕಾಂಪಿಟೇಷನ್ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಇಸ್ ಎ ಬಿಗ್ ಥಿಂಗ್.